ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 43. ಕಾಶಿ ಯಾತ್ರೆಯ ಮಹಿಮೆ. ಸಿದ್ಧಯೋಗಿಗಳು ನಾಮಧಾರಕನಿಗೆ ಗುರುಗಳು ಸಾಯಂದೇವನಿಗೆ ಕಾಶಿ ಯಾತ್ರೆಯ ಮಹಿಮೆಯನ್ನು ವಿವರಿಸಿದ ಕಥೆಯನ್ನು ಹೇಳಿದರು. ಕಾಶಿ ಕ್ಷೇತ್ರಕ್ಕೆ ಜೀವಿತದಲ್ಲಿ ಒಮ್ಮೆ ಯಾತ್ರೆ ಮಾಡಿದರೂ ಭಗವಾನ್ ಶಿವನು ಪ್ರಸನ್ನನಾಗಿ ವರಪ್ರಸಾದವನ್ನು ನೀಡುತ್ತಾನೆ. ಒಬ್ಬ ಸಾಧುವಿನ ಉಪದೇಶಾನುಸಾರವಾಗಿ ವಿಶ್ರಾವಾಸನು ಕಾಶಿ ಯಾತ್ರೆ ಮಾಡಿ ಶಿವನ ದರ್ಶನವನ್ನು ಪಡೆದನು. ನಂತರ ಮಾನಸ ಸರೋವರ ಯಾತ್ರೆ ಮಾಡಿ ಧೂತ ಪಾಪೇಶ್ವರ ಮತ್ತು ಮಣಿಕರ್ಣಿಕೆಯಲ್ಲಿ ಸ್ನಾನವನ್ನು ನೆರವೇರಿಸಿ ವಿಶ್ವೇಶ್ವರ, ಭವಾನಿ, ವಿಶಾಲಾಕ್ಷಿ, ಭೈರವ, ಅನ್ನಪೂರ್ಣೆ, ದುಂಡಿ ಗಣಪತಿ, ದಂಡಪಾಣಿ, ಕಾಲಭೈರವ ಇತ್ಯಾದಿ ದೇವತೆಗಳ ದರ್ಶನ ಮತ್ತು ಪೂಜೆಯನ್ನು ಸಲ್ಲಿಸಿದನು. ಶಿವಲಿಂಗವನ್ನು ಸ್ಥಾಪನೆ ಮಾಡಿಸಿ ಗುರುಗಳ ಆಶ್ರಮಕ್ಕೆ ಹಿಂದಿರುಗಿದನು. ಸಾಯಂದೇವನು ಗುರುಗಳಿಂದ ಯಾತ್ರಾ ಫಲವನ್ನು ತಿಳಿದು ಶ್ರೀ ನರಸಿಂಹ ಸರಸ್ವತಿ ಯತಿಗಳ ಸ್ತುತಿ ಹಾಗೂ ಪ್ರಾರ್ಥನೆಗಳನ್ನು ರಚಿಸಿದನು. ಗುರುಗಳು ಅವನಿಗೆ ತಮ್ಮೊಂದಿಗೆ ಇರಲು ಅನುಮತಿಯನ್ನು ನೀಡಿದರು. ಸಾಯಂದೇವನ ಪತ್ನಿ ಚೌಕತಾಯಿ ಕೂಡ ಗುರುಸೇವೆಯಲ್ಲಿ ಸೇರಿದರು. ಅವರ ಪುತ್ರ ನಾಗನಾಥನಿಗೂ ಗುರುಗಳಿಂದ ಆಶೀರ್ವಾದವು ದೊರಕಿತು. ಗುರುಗಳು ಅವರಿಗೆ ಮುಸ್ಲಿಂ ಆಡಳಿತದಲ್ಲಿನ ಸೇವೆಯನ್ನು ನಿಲ್ಲಿಸಿ ಅನಂತ ಚತುರ್ದಶಿ ವ್ರತವನ್ನು ಆಚರಿಸುವಂತೆ ಸಲಹೆಯನ್ನು ನೀಡಿದರು. ಅದರ ಫಲವಾಗಿ ಅವರಿಗೆ ಸಮೃದ್ಧಿ ಮತ್ತು ಪ್ರಗತಿಯು ದೊರಕಿತು. ಇಲ್ಲಿಗೆ 43ನೆಯ ಅಧ್ಯಾಯಕ್ಕೆ ಶುಭ ಮಂಗಳವು. ಈ ಅಧ್ಯಾಯದಿಂದ ನಾವು ಕಲಿಯುವ ಜೀವನ ಪಾಠಗಳು. ಗುರುವಿನ ಮಾರ್ಗದರ್ಶನವನ್ನು ನಂಬಿ ಧರ್ಮವನ್ನು ಅನುಸರಿಸಿ ನಿಷ್ಠೆಯಿಂದ ಸೇವೆಯನ್ನು ಮಾಡಿದರೆ ದೇವಕೃಪೆ ಸ್ವಯಂ ದೊರೆಯುತ್ತದೆ. ನಮ್ಮ ಜೀವನದಲ್ಲೂ ಸತ್ಪ್ರೇರಣೆ, ಸತ್ಸಂಗ ಮತ್ತು ಸತ್ಪ್ರವೃತ್ತಿ ಇದ್ದರೆ ಯಾವುದೇ ಸಂಕಷ್ಟವನ್ನು ಜಯಿಸಿ ಪ್ರಗತಿ ಸಾಧಿಸಬಹುದು. ಭಕ್ತಿ ಇರುವಲ್ಲಿ ಭಯವಿಲ್ಲ, ಗುರುಕೃಪೆ ಇರುವಲ್ಲಿ ಕೊರತೆ ಇಲ್ಲ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.